ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನೋ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್. ಆ್ಯಂಡ್ ಇವತ್ತು ನನ್ನದು 25th ಬರ್ಡೇ. ಸೊ 25th ಬರ್ಡೇದು ವೀಡಿಯೋದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್, ಆಲ್ಮೋಸ್ಟ್ 2 months ಆಯಿತು. 2 months ಆದಮೇಲೆ ವ್ಲಾಗ್. ಇವತ್ತು ನಮ್ಮ ಬರ್ಡೇ. ಆ್ಯಂಡ್ ಇವತ್ತು 2 ಸ್ಪೆಷಲ್ ಥಿಂಗ್ಸ್ ಅಂದರೆ ಮದುವೆ ಆದಮೇಲೆ ನಂದು ಫಸ್ಟ್ ಬರ್ಡೇ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಂದು 25th ಬರ್ಡೇ. ಸೊ ಸ್ವಲ್ಪ ಸ್ಪೆಷಲ್. ಸೊ ಇವಾಗ ನಾನು ಬರ್ಡೇಗೆ ಅಂತ ಬೇರೆ ಡ್ರೆಸ್ ತೊಗೊಂಡೆ ಬಟ್ ನನ್ನ ಹತ್ರ ಸ್ಯಾರಿ ಇತ್ತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ನನ್ನ ಹತ್ರ ಈ ಬ್ಲೂ ಕಲರ್ ಸ್ಯಾರಿ ಇದೆ, ಕಮ್ಮಿ ಇದೆ. ಸೊ ಬೇಗ ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಐ ಆಮ್ ರೆಡಿ. ಇವಾಗ ಹೇರ್ಸ್ ಸ್ವಲ್ಪ ಶಾರ್ಟ್ ಮಾಡಿರೋದ್ರಿಂದ ಜೋಗಿ ಹೇರ್ ಸ್ಟೈಲ್ ಆಗಿಬಿಟ್ಟಿದೆ. ಸೊ ಇದನ್ನ ಸ್ವಲ್ಪ ರೆಡಿ ಮಾಡ್ಕೊಂಡು ಬರ್ತೀನಿ. ಬಿಕಾಸ್ ನಾನು ಯೂಶಲಿ ಸ್ಟ್ರೈಟ್ನಿಂಗ್ ಎಲ್ಲ ಜಾಸ್ತಿ ಮಾಡಲ್ಲ, ಬಿಕಾಸ್ ಹೇರ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ನ್ಯಾಚುರಲಾಗಿ ದೇವರು ನಮ್ಗೆ ಏನು ಕೊಟ್ಟಿದ್ದಾನೆ ಅದರಲ್ಲೇ ನಾವು ತುಂಬ ಬ್ಯೂಟಿಫುಲ್ ಆಗಿರ್ತೀವಿ, ಸುಂದರವಾಗಿರ್ತೀವಿ. ಸೊ ಹಾಗಾಗಿ ಒಂದು ಕ್ಲಿಪ್ಪೋ ಏನೋ ಒಂದು ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಲಾಂಗ್ ಹೇರ್ಸ್ ಇರುವಾಗ ತುಂಬ ಮೇಂಟೈನ್ ಮಾಡೋಕ್ಕೆ ತುಂಬಾ ಕಷ್ಟ ಇತ್ತು, ಹಾಗಾಗಿ ಶಾರ್ಟ್ ಮಾಡಿಸಿದೆ. ಸೊ ಶಾರ್ಟ್ ಮಾಡಿಸಿದ್ಮೇಲೆ ನೋಡಿ ಸೇಮ್ ಜೋಗಿ ಹೇರ್ ಸ್ಟೈಲ್ ಆಗೋಗಿದೆ. ನಮ್ಮ ಮಮ್ಮಿನ ನಾನು ಇಷ್ಟು ದಿನ ಆಡ್ಕೊತಾ ಇದ್ದೆ ಜೋಗಿ ಅಂತ. ಇವಾಗ ನೋಡ್ರಿ ನನ್ನದೇ ಜೋಗಿ ಹೇರ್ ಸ್ಟೈಲ್ ಆಗಿಬಿಟ್ಟಿದೆ. ಸೊ ಹೇಗಿದೆ ನಂದು ಸ್ಯಾರಿ. ಇದು ಆ್ಯಕ್ಚುಲಿ ಬರ್ಡೇಗೆ ಅಂತ ತೊಗೊಂಡಿದ್ದಲ್ಲ. ಸೊ ಮುಂಚೆನೇ ತುಂಬ ದಿನದ ತಗೊಂಡು ನಮ್ಮ ಮಮ್ಮಿ ಹೊಲಿಸಿ ಸ್ಟಿಚ್ ಮಾಡಿಸಿ ಕೊಟ್ಟಿದ್ರು. ಸೊ ಇವಾಗ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಈ ಸ್ಯಾರಿನ ಉಟ್ಕೊಂಡಿದ್ದೀನಿ. ಸೊ ಇನ್ನು ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ, ಇಲ್ಲ ಅಂತಂದರೆ ಫುಲ್ ಪಕ್ಕ ಜೋಗಿ ಥರನೇ ಇದ್ದೀನಿ. ನಾನು ರೆಡಿ ಆಗೋಷ್ಟೊತ್ತಿಗೆ ದೀಪಕ್ಕೂ ಬಂದರು. ಸೊ ರೆಡಿ ಆಗಿಬಿಟ್ಟು ಥರ್ಸ್ಡೇ ಆಗೋದ್ರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ. ಸೊ ಅಂದ್ಕೊಂಡೆ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅಂತ, ಬಿಕಾಸ್ ನಾವು ಹೋಗೋಷ್ಟೊತ್ತು 11:30 ಆಗಿತ್ತು. ಥ್ಯಾಂಕ್ ಗಾಡ್ ಟೆಂಪಲ್ ಓಪನ್ ಇತ್ತು. ಎಸ್, ಸೊ ಟೆಂಪಲ್ಗೆ ಹೋಗಿ ಬಂದು ಆಯಿತು. ಸೊ ಟೆಂಪಲ್ಗೆ ಹೋಗೋಕ್ಕೋಸ್ಕರ ನಾನು ಸೀರೆ ಉಟ್ಕೊಂಡೆ. ಸೀರೆ ಇದು ಹೊಸದು, ಆ್ಯಕ್ಚುಲಿ ನಮ್ಮ ಮಮ್ಮಿ ಕೊಡಿಸಿದ್ದು. ಫುಲ್ ಫೋಟೋನ ನಾನು ನಿಮಗೆ ತಂಬ್ಲೈನಲ್ಲಿ ಹಾಕ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಇದು ಬಂದ್ಬಿಟ್ಟು ನನ್ನ ಬರ್ಡೇದು ಆ್ಯಕ್ಚುಲ್ ಔಟ್ಫಿಟ್ಟು. ಸೊ ಪ್ಯಾಂಟ್ ಟಾಪ್ ಎರಡೂ H&M ಇಂದ ತೊಗೊಂಡಿದ್ದು. ತುಂಬ ಬ್ಲೆಸ್ಡ್ ಅನಿಸ್ತಾ ಇದೆ, ಬಿಕಾಸ್ ಆ್ಯಸ್ ಪೇರೆಂಟ್ಸ್ ಆರ್ ಬೆಸ್ಟೆಸ್ಟ್ ಪೇರೆಂಟ್ಸ್. ಆ್ಯಂಡ್ ಅದೇ ಥರ ಇನ್ಲಾಸ್ ಕೂಡ ಅಷ್ಟೇ. ಸೊ ಒನ್ ಆಫ್ ಮೈ ಅಲ್ಲ ದೇ ಆರ್ ವೆರಿ ಬೆಸ್ಟ್ ಆ್ಯಂಡ್ ಸ್ವೀಟೆಸ್ಟ್ ಇನ್ಲಾಸ್. ಆ್ಯಂಡ್ ಹಸ್ಬೆಂಡ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ 25th ಬರ್ಡೇ ಇಸ್ ಸೂಪರ್ ವೆಲ್ ಗೋಯಿಂಗ್. ಸೊ ಹಾಫ್ ಡೇ ಕಂಪ್ಲೀಟ್ ಆಯಿತು ಆ್ಯಂಡ್ ಇನ್ನೂ ಹಾಫ್ ಡೇ ಇದೆ. ಸೊ ಇನ್ನೂ ಹಾಫ್ ಡೇಗೆ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಆ್ಯಂಡ್ ನಾನು ವೀಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ಐಫೋನಿಂದ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇಗೆ. ಸೊ 16 Pro. ಸೊ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಆ್ಯಂಡ್ ಈ ಪ್ಯಾಂಟ್ ತೋರಿಸ್ದೆ ಆ್ಯಂಡ್ ಟಾಪ್ ತೋರಿಸ್ದೆ ಆ್ಯಂಡ್ ಸ್ಲಿಪ್ಪರ್ ತೋರಿಸ್ತೀನಿ. ನಾನು ತುಂಬ ದಿನದಿಂದ ಪರ್ಲ್ ಸ್ಲಿಪ್ಪರ್ ತೊಗೊಳ್ಬೇಕು ಅಂತ ಅನ್ಕೊತಾ ಇದ್ದೆ, ಬಟ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಇವಾಗ ತೊಗೊಂಡಿದ್ದೀನಿ. ಸೊ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ಇವನ್ ದಿಸ್ ಇಸ್ ಫ್ರಮ್ H&M. ಇದು ಬಂದುಬಿಟ್ಟು 999 rupees. ಸೊ ಕಮ್ ಲೆಟ್ಸ್ ಗೋ. ಸಾಕು. व्लॉगला वस्ताव प्रीति. Happy birthday to Rodina. Happy birthday to you. May God bless you. Paadu next.
ಬರ್ಡೇ ಪಾರ್ಟ್ 1 ಹಾಗೆ ಕಂಪ್ಲೀಟ್ ಆಯಿತು. ಆ್ಯಂಡ್ ಪಾರ್ಟ್ 2 ಪ್ಯಾರೆಂಟ್ಸ್ ಜೊತೆ ಇಯರ್ಸ್ ಪಾರ್ಟ್ 2. Thank you for watching. Stay tuned. Please do like, share, subscribe. Lots of love.